ಬಡವರಿಗೆ ತೋರುವ ದಯೆ ಸರ್ವೇಶ್ವರನಿಗೆ ಕೊಟ್ಟ ಸಾಲ. ಆ ಉಪಕಾರಕ್ಕೆ ಸರ್ವೇಶ್ವರನಿಂದಲೇ ಪ್ರತ್ಯುಪಕಾರ. ಅಗತ್ಯವಿರುವವರಿಗೆ ದಯೆ ಮತ್ತು ಸಹಾನುಭೂತಿ ತೋರುವುದು ಮಾನವ ಧರ್ಮ. ಬಡವರಿಗೆ ಸಹಾಯ ಮಾಡುವಾಗ ದೇವರೇ ಋಣಿಯಾಗಿರುವನು, ಪ್ರತಿಫಲವನ್ನು ನೀಡುವನು. ಈ ಪ್ರತಿಫಲವನ್ನು ಕೇವಲ ಆರ್ಥಿಕ ಲಾಭಕ್ಕೆ ಸೀಮಿತಗೊಳಿಸಲಾಗುವುದಿಲ್ಲ. ಆಧ್ಯಾತ್ಮಿಕ ಆಶೀರ್ವಾದಗಳೂ ಖಚಿತ. ಇನ್ನೊಬ್ಬ ವ್ಯಕ್ತಿಯನ್ನು ಬಿಟ್ಟುಕೊಡಲು ನಿರಾಕರಿಸುವುದರಿಂದ, ಅವರ ಸಾಮರ್ಥ್ಯವನ್ನು ಗುರುತಿಸುವುದರಿಂದ, ಅವರನ್ನು ದೇವರ ಸೃಷ್ಟಿ ಎಂದು ಗೌರವಿಸುವುದರಿಂದ ದೈವಿಕ ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ಆರ್ಥಿಕ ಸಹಾಯವು ಮುಖ್ಯವಾದರೂ ಅವರಲ್ಲಿ ಭರವಸೆ, ನಂಬಿಕೆ ಮತ್ತು ಸಂತೋಷದ ಕೊರತೆ ಇರುವಂತಹ ವ್ಯಕ್ತಿಯ ಆಂತರಿಕ ಅಗತ್ಯಗಳನ್ನು ಪೂರೈಸುವುದಕ್ಕೂ ಅನ್ವಯಿಸುತ್ತದೆ. ಬಡವರಿಗೆ ನೆರವಾದರೆ ಸರ್ವೇಶ್ವರನಿಂದಲೇ ಪ್ರತ್ಯುಪಕಾರ ದೊರೆಯುತ್ತದೆ ಎಂಬುದನ್ನು ಅರಿತು ಬಾಳಿದರೆ ದೈವಾನುಗ್ರಹಕ್ಕೆ ಪಾತ್ರರಾಗುತ್ತೇವಲ್ಲವೇ?